ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಸೊ ಒಂದು ವಿಶೇಷವಾದ ವಿಚಾರ ಅದನ್ನು ಹಂಚಿಕೊಂಡಿರುವಂಥದ್ದು. ಸೊ ಅದನ್ನು ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರ ಚಿತ್ರ ಬಲರಾಮನ ದಿನಗಳು. ಸೊ ಈ ಒಂದು ಚಿತ್ರದ ಟ್ರೈಲರ್ ರಿಲೀಸಲ್ಲಿ ಹೇಳ್ಕೊಂಡಿರುವಂಥದ್ದು. ಏನು ಹೇಳ್ಕೊಂಡ್ರು ಆ ವಿಚಾರ ವಿಶೇಷವಾದದ್ದು ಏನು? ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನು. ಸೊ ಫಸ್ಟ್ ಪಾಯಿಂಟ್ ಏನಂತಂದರೆ, ಧ್ರುವ ಸರ್ಜಾ ಅವರ ಫ್ಯಾಮ್ಲಿ, ಅಂದರೆ ಸರ್ಜಾ ಫ್ಯಾಮ್ಲಿಗೂ ಟೈಗರ್ ಪ್ರಭಾಕರ್ ಅವರ ಫ್ಯಾಮ್ಲಿಗೂ ಸೊ ಹೇಗೆ ಕನೆಕ್ಷನು, ಯಾವ ಥರದ ಬಾಂಧವ್ಯ ಇದೆ ಅಂಥೇಳಿ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಸೊ ಸರ್ಜಾ ಫ್ಯಾಮ್ಲಿಯಲ್ಲಿ ಶಕ್ತಿ ಪ್ರಸಾದ್ ಅವರು ಏನಪ್ಪ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆದರು. ಸೊ ಅವರ ಒಂದು ಪಾತ್ರ, ಅವರ ಒಂದು ಧ್ವನಿ, ಸೊ ಅದೆಲ್ಲ ವಿಶೇಷವಾಗಿತ್ತು. ಆಗಿನ ಕಾಲದಲ್ಲಿ ಖಳನಾಯಕ ನಟರ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು. ಒಂದು ಕಡೆ ಟೈಗರ್ ಪ್ರಭಾಕರ್, ಸುಧೀರ್ ಅವರು, ಹಾಗೆಯೇ ವಜ್ರಮುನಿಯವರು, ಹಾಗೆಯೇ ತೂಗುದೀಪ್ ಶ್ರೀನಿವಾಸ್ ಅವರು. ಸೊ ಇವರೆಲ್ಲ ಸ್ನೇಹಿತರು, ಅಂದರೆ ಶಕ್ತಿ ಪ್ರಸಾದ್ ಅವರ ಸ್ನೇಹಿತರು, ಒಟ್ಟಿಗೆ ಕೆಲಸ ಮಾಡಿದವರು. ಸೊ ಒಂದೇ ಸಿನಿಮಾದಲ್ಲೂ ಕೆಲಸ ಮಾಡಿರುವಂಥದ್ದು ಇದೆ. ಸೊ ಆ ಥರದ ಒಂದು ಸ್ನೇಹ. ಸೊ ಟೈಗರ್ ಪ್ರಭಾಕರ್ ಅವರು ಕೂಡ ಶಕ್ತಿ ಪ್ರಸಾದ್ ಅವ್ರ ಜೊತೆಗೆ ಹೆಚ್ಚು ಕಡಿಮೆ ಒಂದು 40-45 ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥದ್ದು ಒಟ್ಟಿಗೆ. ಸೊ ಆ ಸ್ನೇಹ ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆನೂ ಇತ್ತು. ಅಂದರೆ ಅರ್ಜುನ್ ಸರ್ಜಾ ಅವರ ಮನೆ ಅಥವಾ ಶಕ್ತಿ ಪ್ರಸಾದ್ ಅವರ ಮನೆ ಸೊ ಒಂದು ರೀತಿ ಸ್ನೇಹಿತರ ಆತ್ಮೀಯ ಅಡ್ಡ ಆಗಿತ್ತು ಅನ್ನುವಂಥದ್ದು. ಎಲ್ಲರೂ ಬಂದು ಅಲ್ಲಿ ಸೇರ್ತಿದ್ರು, ಸಾಕಷ್ಟು ಟೈಮ್ಗಳನ್ನು ಕಳೀತಿದ್ರು, ಹಾಗೆಯೇ ಇಸ್ಪೆಟ್ ಕೂಡ ಆಡ್ತಿದ್ರು ಅನ್ನೋದನ್ನು ಧ್ರುವ ಸರ್ಜಾ ಅವ್ರು ಹೇಳ್ಕೊಂಡಿರುವಂಥದ್ದು. ಸೊ ಈ ಥರದ ಒಂದು ಆತ್ಮೀಯತೆ. ಸೊ ನಾವೆಲ್ಲ ಫ್ಯಾಮ್ಲಿ ಅಂತ ಹೇಳಿದ್ದು ಯಾಕೆ ಧ್ರುವ ಸರ್ಜಾ? ಸೊ ಈ ಒಂದು ಪಾಯಿಂಟಿಗೆ ಹೇಳುವಂಥದ್ದು. ಈಗ ಧ್ರುವ ಸರ್ಜಾ ಅವರು ಬಲರಾಮನ ದಿನಗಳಿಗೆ ಸಪೋರ್ಟ್ ಮಾಡಿರುವಂಥದ್ದು. ಬಂದು ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿ ನೋಡಿ, ಸೊ ಖುಷಿಪಟ್ಟು ಸೂಪರ್ ವಾವ್ ಅಂತ ಹೇಳಿ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಏನಪ್ಪ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ತಮ್ಮ ಖುಷಿಯನ್ನು. ಸೊ ಈ ಒಂದು ಚಿತ್ರಕ್ಕೆ ಯಾಕೆ ಸಪೋರ್ಟ್ ಮಾಡಿದಿರಿ ಅಂತಂದಾಗ, ಈ ಹಿಂದಿನ ಆತ್ಮೀಯತೆ ಟೈಗರ್ ಪ್ರಭಾಕರ್ ಅವರು ಮತ್ತು ಸರ್ಜಾ ಫ್ಯಾಮಿಲಿಗಿರುವಂಥ ಆತ್ಮೀಯತೆ ಏನಿದೆ ಅದನ್ನು ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಸೊ ಇಲ್ಲಿ ಬಂದೆ, ಈ ಒಂದು ಸಿನಿಮಾದ ಟ್ರೈಲರ್ ರಿಲೀಸಿಗೆ ಬಂದೆ ಅನ್ನೋ ಅರ್ಥದಲ್ಲಿ ಧ್ರುವ ಸರ್ಜಾ ಅವ್ರು ಹೇಳ್ಕೊತಾರೆ. ಸೊ ಇನ್ನು ಟೈಗರ್ ಪ್ರಭಾಕರ್ ಅವರು ಅರ್ಜುನ್ ಸರ್ಜಾ ಅವ್ರ ಜೊತೆಗೂ ಕೂಡ ಒಂದೆರಡು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂಥದ್ದು. ಸೊ ಆ ನಂಟು ಹಾಗೇ ಇದೆ. ಸೊ ಧ್ರುವ ಸರ್ಜಾ ಅವರು ಮತ್ತು ವಿನೋದ್ ಪ್ರಭಾಕರ್ ಅವರು ನಂಟು ಇನ್ನು ಕಂಟಿನ್ಯೂ ಆಗಿರುವಂಥದ್ದು. ಸೊ ಇದು ತುಂಬ ವಿಶೇಷವಾಗಿ ಎಲ್ಲರ ಗೊತ್ತಿಲ್ಲದಿರುವಂಥ ವಿಚಾರ. ಅದನ್ನು ಮಾಧ್ಯಮದ ಮುಂದೆ ಅನ್ನೋಕ್ಕಿಂತ ಬಲರಾಮನ ದಿನಗಳು ಚಿತ್ರದ ಟ್ರೈಲರ್ ರಿಲೀಸ್ ಈವೆಂಟಲ್ಲಿ ಸ್ವತಃ ಧ್ರುವ ಸರ್ಜಾ ಅವರು ನೆನಪು ಮಾಡಿಕೊಂಡಿರುವಂಥದ್ದು. ಸೊ ಇದು ಧ್ರುವ ಸರ್ಜಾ ಮತ್ತು ಅರ್ಜುನ್ ಸರ್ಜಾ ಅವರ ಫ್ಯಾಮ್ಲಿ ಅಥವಾ ಧ್ರುವ ಸರ್ಜಾ ಅವರ ಫ್ಯಾಮ್ಲಿ ಅಥವಾ ಟೈಗರ್ ಪ್ರಭಾಕರ್ ಅವರ ಫ್ಯಾಮ್ಲಿಯ ನಂಟು ಹೇಗಿತ್ತು ಅನ್ನೋಂಥದ್ದಕ್ಕೆ ಇದೊಂದು ಚಿತ್ರಣ, ಒಂದಷ್ಟು ವಿಷಯ. ಇನ್ನು ಚಿತ್ರ ಟ್ರೈಲರ್ ನೋಡಿ ಏನಂದರು ಧ್ರುವ ಸರ್ಜಾ ಅನ್ನೋಂಥ ಪಾಯಿಂಟ್. ಸೊ ಇಲ್ಲಿ ಈ ಒಂದು ವಿಚಾರಕ್ಕೆ ಒಂದು ವಿಚಾರ ಏನಂತಂದರೆ, ತುಂಬ ಇಷ್ಟ ಆಗಿದೆ ಅವರಿಗೆ. ವಿಜುವಲ್ ಟ್ರೀಟ್ ಅನ್ನೋದನ್ನು ಹೇಳ್ಕೊತಾರೆ. ವಿಜುವಲ್ ಟ್ರೀಟ್ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗೆಯೇ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ರೀತಿ ಈ ಒಂದು ಸಿನಿಮಾದ ಟ್ರೈಲರ್ ತುಂಬ ಖುಷಿ ಕೊಡುತ್ತೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಮ್ಯೂಸಿಕ್ ತುಂಬ ಹತ್ತಿರ ಆಗುತ್ತೆ ಅನ್ನೋದು. ಇನ್ನೊಂದು ನೆನಪು ಮಾಡ್ಕೊಂಡಿದ್ದಾರೆ ಅವರು, KM ಚೈತನ್ಯ, ಅದೇ ಆ ದಿನಗಳು ಚಿತ್ರದ ನಿರ್ದೇಶಕರು ಮತ್ತು ಬಲರಾಮನ ದಿನಗಳು ಚಿತ್ರದ ನಿರ್ದೇಶಕರು. ಸೊ ಇವರು ತುಂಬ ಇಷ್ಟ ಆಗ್ತಾರೆ. ಚೈತನ್ಯ ಅವರು ಧ್ರುವ ಸರ್ಜಾ ಅವರು ತುಂಬ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಅದನ್ನು ಹೇಳ್ಕೊತಾರೆ ಅವರು. ಏನಪ್ಪ ಅಂತಂದರೆ, ನಾನು ಆ ದಿನಗಳು ಬಂದಾಗ ಜಸ್ಟ್ 2004ರಲ್ಲಿ ನನ್ನ SLC ಮುಗೀತು. PUC ಸೆಕೆಂಡ್ ಇಯರ್ ಜಸ್ಟ್ ಪಾಸ್ ಆಗಿದ್ದೆ. ಅದು ಆ ಖುಷಿಯನ್ನು ಸಂಭ್ರಮಿಸುವಂಥ ಸಂದರ್ಭದಲ್ಲಿ ಈ ಆ ದಿನಗಳ ಚಿತ್ರ ಬಂದಿದ್ದು ತುಂಬ ಇಷ್ಟ ಆಗಿತ್ತು ನನಗೆ. ಅದಾದ ಮೇಲೆ ಬಲರಾಮನ ದಿನಗಳು ಬಂದಿದೆ, ಸೊ ಬರ್ತಾ ಇದೆ. ಸೊ ಇದನ್ನು ನಾನು ನೋಡ್ತೀನಿ, ತುಂಬ ಖುಷಿ ಆಯಿತು ಅನ್ನೋ ಅರ್ಥದಲ್ಲಿ ಅವರು ಹೇಳ್ಕೊತಾರೆ. ಸೊ ಈ ಥರದ ಸಿನಿಮಾಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು KM ಚೈತನ್ಯ ಅವ್ರ ಕಡೆಯಿಂದನೇ, ಅಥವಾ ಅವರೇ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಧ್ರುವ ಸರ್ಜಾ ಅವರು ಹೇಳ್ತಾರೆ. ಸೊ ಇದು ಒಂದು ವಿಚಾರ. ಇನ್ನೊಂದು, ಧ್ರುವ ಸರ್ಜಾ ಅವರ ಅಣ್ಣ ಚಿರಂಜೀವಿ ಸರ್ಜಾ ಅವರು. ಸೊ ಅವರು KM ಚೈತನ್ಯ ಅವ್ರ ಜೊತೆಗೆ ಸುಮಾರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ. ಸೊ ಅಮ್ಮ ಐ ಲವ್ ಯು ಆಗಿರ್ಬೋದು, ಅಥವಾ ಆಟಗಾರ ಆಗಿರ್ಬೋದು. ಸೊ ಇನ್ನೊಂದು ಸಿನಿಮಾ ಇದೆ. ಸೊ ಒಂದು 3-4 ಸಿನಿಮಾಗಳನ್ನು ಅವ್ರು ಮಾಡಿದ್ದಾರೆ.
ಸೊ ಆ ಆತ್ಮೀಯತೆ ಯಾವಾಗಲೂ ಸಿಕ್ಕಾಗ ಚೈತನ್ಯ ಅವ್ರು ಸಿಕ್ಕಾಗ ಧ್ರುವ ಸರ್ಜಾ ಅವ್ರು ಕೇಳ್ತಾರಂತೆ ಏನಂತಂದರೆ ನನಗೊಂದು ಸಿನಿಮಾ ಮಾಡಿ ನಾನು ಮಾಡಬೇಕು ನಿಮ್ಮ ಜೊತೆಗೆ ಅಂತ ಹೇಳಿ. ಸೊ ಇದು ಒಂದು ರೀತಿ ಆತ್ಮೀಯತೆ ಹಾಗೆಯೇ ಇರುವಂಥ ವಿಷಯ. ಸಿನಿಮಾ ರಂಗದಲ್ಲಿ ಯಾವ ಥರದ ಆತ್ಮೀಯರು ಇರ್ತಾರೆ ಅಥವಾ ಅವರ ಫ್ಯಾಮಿಲಿ ಎಲ್ಲ ಹೇಗಿದೆ, ಎಲ್ಲ ಒಬ್ರಿಗೊಬ್ಬರು ಹೇಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದು ವಿಚಾರ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸದ್ಯಕ್ಕಿರುವಂಥ ಮಾಹಿತಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.